ಮಂತ್ರಾಲಯದಲ್ಲಿ ರಾಯರು ಎಂಥ ಪವಾಡ ಮಾಡಿದ್ರು ಅಂತೀರಾ? ರಾಯರ ಮಠದ ಮುಂದೆ ಇಲ್ಲಿ ಮಲಗಿರೋಂಥ ಭಕ್ತಾದಿಗಳಿಗೆ ರಾಯರು ಬೆಳಗಿನ ಜಾವ ಬಂದು ಆಶೀರ್ವಾದ ಮಾಡ್ತಾರಂತೆ. ಮಂತ್ರಾಲಯದಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಅವೆಲ್ಲ ಏನೇನಪ್ಪ ಅಂದರೆ, ನಾನಂತೂ ರಾಯರನ್ನ ಎರಡೆರಡು ಸಲ ದರ್ಶನ ಮಾಡಿದೆ. ಎರಡನೇ ಸಲ ದರ್ಶನ ಹೆಂಗೆ ಮಾಡೋದಪ್ಪ ಅಂದರೆ, ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೆಂಗ್ ಬಂದೆ ಅಂತ ನೋಡಿದ್ರೆ, ನನ್ನ ಈ ವಿಡಿಯೋದಲ್ಲಿ ಮಂತ್ರಾಲಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದು ತೋರಿಸ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಬೆಂಗಳೂರಲ್ಲಿ ರಾತ್ರಿ 10 ಗಂಟೆಗೆ ಟ್ರೈನ್ ಹತ್ತಿ ಬೆಳಗಿನ ಜಾವ 4 ಗಂಟೆಗೆ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೆ ಬಂದೆ. ಈ ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಇಂದ ಆಟೋ ಹತ್ಕೊಂಡು ಸೀದಾ ಮಂತ್ರಾಲಯಕ್ಕೆ ಬಂದು ಇಳಿದೆ. ಮಂತ್ರಾಲಯದ ಮಂಡಿಗೆ ಕಾಲಿಡ್ತಿದ್ದಂಗೆ ಏನೋ ಒಂಥರ ಆನಂದ. ರಾಯರು ನೆಲೆಸಿರೋ ಅಂತ ಸ್ಥಳಕ್ಕೆ ಬಂದೆ ಅನ್ನೋ ಖುಷಿ. ಇನ್ನೇನು ರಾಯರನ್ನ ಹತ್ತಿರದಿಂದ ನೋಡ್ತೀನಿ ಅಂತ ಮನಸ್ಸು ತುಡಿತಾ ಇತ್ತು. ಇಲ್ಲಿಗೆ ಬರ್ತಿದ್ದಂಗೆ ರಾಯರ ಮಠದ ಮುಂದೆ ಬಂದೆ. ಹಿಂದಿನ ದಿವಸ ಬಂದಿರೋ ಅಂತ ಭಕ್ತಾದಿಗಳೆಲ್ಲ ಮಠದ ಮುಂದೆ ಮಲಗಿದ್ರು. ಎಷ್ಟೋ ಭಕ್ತಾದಿಗಳಿಗೆ ಮಠದ ರೂಮ್ಗಳು ಸಿಕ್ಕಿದ್ರು ಕೂಡ ಇಲ್ಲಿಗೆ ಬಂದು ಮಲ್ಕಂತಾರೆ. ಯಾಕಪ್ಪ ಅಂದ್ರೆ ನೋಡಿ, ಇವಾಗ ಬೆಳಗಿನ ಜಾವ 4 ಗಂಟೆ, ಸೂರ್ಯೋದಯಕ್ಕೂ ಮುಂಚೆ ರಾಯರು ಬಂದು ಇಲ್ಲಿ ಮಲಗಿರುವಂತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ನಂಬಿಕೆ ಇದೆ. ಹಾಗಾಗಿ ಎಷ್ಟೋ ಭಕ್ತಾದಿಗಳು ಬಂದು ಇಲ್ಲಿ ಮಲ್ಕಂತಾರೆ. ಇಲ್ಲಿಗೆ ಬಂದು ರಾತ್ರಿ ಹೊತ್ತು ಮಲ್ಕೊಂಡ್ರೆ ರಾಯರ ಮಡಿಲಲ್ಲಿ ಸುಖವಾಗಿ ಮಲಗಿದಿವೇನೋ ಅಂತ ಅನ್ಸುತ್ತೆ. ರಾಯರು ನಮ್ಮ ತಲೆ ಸವರಿ ಮಲ್ಕೋಕಂದ ಅಂತ ಹೇಳಿದ್ರು ಅಂತ ಅನ್ಸುತ್ತೆ. ನೀನೇನು ಚಿಂತೆ ಮಾಡಬೇಡ, ನಿನ್ನ ಸಮಸ್ಯೆಗಳನ್ನೆಲ್ಲ ನಾನು ನೀಗಿಸ್ತೀನಿ ಅಂತ ಹೇಳಿದ್ರು ಅಂತ ಅನ್ಸುತ್ತೆ. ಬೆಂಗಳೂರಿಂದ ನೇರವಾಗಿ ಮಂತ್ರಾಲಯದ ಮಠದ ಮುಂದೆ ಬಂದಂತ ನಾನು ಇವಾಗ ಸೀದಾ ಹೋಗಿ ರೂಮಲ್ಲಿ ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಮಾಡೋದಕ್ಕೆ ಬೆಳಬೆಳಿಗ್ಗೆ ಸಾಲಲ್ಲಿ ನಿಂತ್ಕೊಂಡ್ಬಿಡೋಣ ಅಂತ ಬರ್ತಾ ಇದ್ದೀನಿ. ಯಾಕಂದ್ರೆ ರಾಯರ ಭಕ್ತ ಸಾಗರ ರಾಯರನ್ನ ನೋಡೋದಕ್ಕೆ ತುಂಬಾನೇ ಬರ್ತಾರೆ. ಜಾಸ್ತಿ ದೂರ ಕ್ಯೂ ಆಗ್ಬಿಡುತ್ತೆ ಅಂತ ಬೇಗ ಒಳಗಡೆ ಬಂದೆ. ಸರ್ವ ದರ್ಶನಕ್ಕೆ ನಾನಿವಾಗ ಒಳಗಡೆ ಬಂದೆ. ಇವಾಗ ಬೆಳಗಿನ ಜಾವ 5:45 ಯಾರು ಜನ ಇಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದೆ. ಆಮೇಲೆ ಮುಂದೆ ಹೋದ್ಮೇಲೆ ಗೊತ್ತಾಯ್ತು ನಂತರನೇ ತುಂಬಾ ಭಕ್ತಾದಿಗಳು ಬೆಳಗಿನ ಜಾವ ದರ್ಶನಕ್ಕೇನೆ ಬಂದಿದ್ದಾರೆ ಅಂತ. ಮಂತ್ರಾಲಯದ ಮಠದ ಬಾಗಿಲು ಬೆಳಗಿನ ಜಾವ 6 ಗಂಟೆಗೆ ಓಪನ್ ಆಗುತ್ತೆ. ಮುಂಚೆ ಈ ತರ ಎಲ್ಲ ದೊಡ್ಡದಾಗಿ ಕ್ಯೂ ಇರ್ತಿರ್ಲಿಲ್ಲ, ಸೀದಾ ಮಠದೊಳಗಡೆನೆ ಹೋಗ್ತಾ ಇದ್ವಿ. ಇವಾಗಂತೂ ತುಂಬಾನೇ ದೂರದಿಂದನೇ ಸಾಲಲ್ಲಿ ನಿಂತ್ಕೋಬೇಕು. ಮಠದೊಳಗಡೆ ಹೋಗೋದಕ್ಕೆ ಈ ರೀತಿ ಗ್ರಿಲ್ಗಳನ್ನ ಹಾಕಿ ಸಾಲಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕು. ನೋಡಿ, ಇಲ್ಲಿಂದನೇ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಸಾಲಲ್ಲಿ ಮುಂದೆ ಹೋಗ್ಬೇಕು. ಮಂಚಾಲಮ್ಮ ಯಾರು ಅಂತ ನೀವು ಕೇಳಿದ್ರೆ, ಮಂತ್ರಾಲಯದಲ್ಲಿ ಮಂಚಾಲಮ್ಮ ಗ್ರಾಮ ದೇವತೆ. ರಾಯರು ಮಂತ್ರಾಲಯಕ್ಕೆ ನೆಲೆಸೋದಕ್ಕೆ ಅಂತ ಹೋದಾಗ ಗ್ರಾಮ ದೇವತೆ ಆದಂತ ಮಂಚಾಲಮ್ಮನ ಅಪ್ಪಣೆ ಕೇಳ್ತಾರೆ. ರಾಯರಿಗೆ ಮಂತ್ರಾಲಯದಲ್ಲಿ ನೆಲೆಸೋದಕ್ಕೆ ಮಂಚಾಲಮ್ಮ ಅಪ್ಪಣೆ ಕೊಡ್ತಾರೆ. ರಾಯರು ಬೃಂದಾವನಸ್ಥರಾದಂಥ ಸಂದರ್ಭದಲ್ಲಿ ನನ್ನ ಬೃಂದಾವನನ ದರ್ಶನ ಮಾಡೋದಕ್ಕೆ ಬರೋಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿರ್ತಾರೆ. ಹಾಗಾಗಿ ಭಕ್ತರೆಲ್ಲ ಇವತ್ತಿಗೂ ಮಂಚಾಲಮ್ಮನ ದರ್ಶನ ಮಾಡಿದ ನಂತರನೇ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾರೆ. ನೋಡಿ, ಮುಂಚೆ ಎಲ್ಲ ಸೀದಾ ಮಠದೊಳಗಡೆನೆ ಹೋಗ್ತಾ ಇದ್ದೋ, ಇವಾಗ ಎಷ್ಟು ಉದ್ದದಾದಂಥ ಸಾಲನ್ನ ಸುತ್ತಾಕೊಂಡ್ಬರ್ಬೇಕು ಅಂತ. ಮಂತ್ರಾಲಯಕ್ಕೆ ಬರೋ ಅಂತ ಭಕ್ತ ಸಾಗರ ಜಾಸ್ತಿ ಆಗಿರೋದ್ರಿಂದ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ದಿರಾ ಈ ರೀತಿ ವ್ಯವಸ್ಥೆನ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆಯೋ ಅದೇ ರೀತಿ ಇಲ್ಲೂ ವ್ಯವಸ್ಥೆ ಆಗಿದೆ. ನೋಡಿ, ಮಂತ್ರಾಲಯಕ್ಕೆ ಬಂದ್ರೆ ಇಷ್ಟ ಆಗೋಂಥ ಸಾಲಿದು. ನಿಮ್ಮ ಸಮಸ್ಯೆಗಳನ್ನು ಶ್ರೀ ಗುರುರಾಯರ ಬಳಿ ಹೇಳಬೇಡಿ, ಸಮಸ್ಯೆಗಳಿಗೆ ಹೇಳಿ, ನಮ್ಮಲ್ಲಿ ಶ್ರೀ ಗುರುರಾಯರಿದ್ದಾರೆ ಎಂದು. ಎಷ್ಟು ಧೈರ್ಯ ತುಂಬುವಂಥ ಸಾಲು ನೋಡಿ ಅದು. ನಿನ್ ಸಮಸ್ಯೆ ನಾನು ನೋಡ್ಕೊತೀನಿ ಹೋಗೋ ಮಗನೆ ಅಂತ ಒಂದು ತಂದೆ ಮಗನ್ಗೆ ಹೇಳ್ತಾರಲ್ಲ, ಆ ರೀತಿಯಾದಂಥ ಸಾಲು. ನಿಂಗೇನೇ ಸಮಸ್ಯೆ ಬಂದರೂ ನಾನಿದ್ದೀನಿ ಅಂತ ಒಂದು ತಾಯಿ ಮಕ್ಕಳಿಗೆ ಹೇಳ್ತಾರಲ್ಲ, ಆ ರೀತಿ ಧೈರ್ಯ ತುಂಬುವಂಥ ಸಾಲದು. ಶ್ರೀ ಗುರುರಾಯರು ಇಲ್ಲಿಗೆ ಬರೋವಂಥ ಭಕ್ತಾದಿಗಳಿಗೆಲ್ಲ ಆ ಸಾಲಿನ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ. ಇವಾಗ ರಾಯರ ಮಠದ ಎಡಭಾಗದಲ್ಲಿದ್ದೀವಿ. ಇಲ್ಲಿ ಒಳಗಡೆ ಬಂದ್ರೆ ಭಕ್ತಾದಿಗಳಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮುಂಚೆ ಮಠದ ಒಳಗಡೆನೆ ಮಂತ್ರಾಕ್ಷತೆ ಕೊಡ್ತಾ ಇದ್ರು, ಇವಾಗ ಮಠದ ಹೊರಗಡೆ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಮಂತ್ರಾಕ್ಷತೆಯ ಮಹಿಮೆ ರಾಯರ ಭಕ್ತರಿಗೆಲ್ಲ ಗೊತ್ತೇ ಇರುತ್ತೆ. ಮಂತ್ರಾಕ್ಷತೆಯ ಮಹಿಮೆಯ ಬಗ್ಗೆ ಮುಂದೆ ನಾನಲ್ಲಿ ಮಂತ್ರಾಕ್ಷತೆ ಇಸ್ಕೊಳಕ್ ಹೋದಂತ ಸಂದರ್ಭದಲ್ಲಿ ತಿಳಿಸ್ತೀನಿ. ನೋಡಿ, ಇವಾಗ ಹಂಗೆ ರಾಯರ ಮಠದೊಳಗಡೆ ಎಂಟ್ರಿ ಆದ್ವಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ರಾಯರ ದರ್ಶನ ಮಾಡ್ತೀನಿ. ನೋಡಿ, ಇವಾಗ ರಾಯರು ಇರುವಂತ ಗರ್ಭಗುಡಿ ಒಳಗಡೆ ಬಂದೆ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸ್ಗೆಲ್ಲ ತುಂಬನೇ ಒಳ್ಳೇದು ಮಾಡಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಬೃಂದಾವನದ ಹತ್ರ ಹೋಗ್ತಿದ್ದಂಗೆನೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಷ್ಟು ಜನಕ್ಕೆ ಈ ರೀತಿ ಅನುಭವ ಆಗಿದೆಯೋ ಗೊತ್ತಿಲ್ಲ. ಮಂತ್ರಾಲಯದ ಬೃಂದಾವನದ ಮುಂದೆ ನಿಂತ್ಕೋತಿದ್ದಂಗೆನೆ ನನ್ನ ಕಣ್ಣಂಚಲ್ಲಂತೂ ನೀರು ತುಂಬಿರುತ್ತೆ. ರಾಯರನ್ನ ನಾನು ಕಣ್ಣಾರೆ ನೋಡ್ದೆ ಅನ್ನೋ ಖುಷಿಗೆ ಬರುವಂಥ ಕಣ್ಣೀರದು. ನಾನು ಪ್ರತಿ ಸಲ ಮಂತ್ರಾಲಯಕ್ಕೆ ಹೋಗಿ ರಾಯರ ಮುಂದೆ ನಿಂತ್ಕೋತಿದ್ದಂಗೆನೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ. ನನ್ನ ಮನಸ್ಸಂತೂ ಬಹಳನೇ ಹಗುರ ಆಗುತ್ತೆ. ಲೈಫ್ನ ಮುಂದೆ ನಡೆಸೋದಕ್ಕೆ ಒಂದು ಹೊಸದಾದ ಹುಮ್ಮಸ್ಸು ಮೂಡುತ್ತೆ. ಇದನ್ನೆಲ್ಲ ನೀವು ಫೀಲ್ ಮಾಡಬೇಕು ಅಂದರೆ ರಾಯರಿಗೆ ಶರಣಾಗಬೇಕು. ಶರಣಾಗತಿ ಯಾವ ರೀತಿ ಅಂತಂದರೆ, ನೀವು ಒಂದು ಒಳ್ಳೆ ವಿಷಯ ನೋಡಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅನ್ಕೊಬೇಕು. ನಿಮಗೆ ಏನೋ ಕಷ್ಟ ಬಂತು ಅಂತಂದರೆ ಬಿಡು, ರಾಯರಿದ್ದಾರೆ, ಅವರೇ ನೋಡ್ಕೊಂತಾರೆ ಅನ್ನೋ ಥರ ಶರಣಾಗಬೇಕು. ನೀವು ಊಟ ಮಾಡುವಾಗಲೂ ಸಹ ರಾಯರೇ ಇದು ನಿಮ್ಮ ಪ್ರಸಾದ ಊಟ ಮಾಡ್ತಾ ಇದ್ದೀನಿ ಅಂತ ಊಟ ಮಾಡಬೇಕು. ಪ್ರತಿ ನಿಮಿಷ ಪ್ರತಿ ಕ್ಷಣ ಅವ್ರನ್ನ ಮನಸ್ಸಲ್ಲೇ ಸ್ಮರಣೆ ಮಾಡ್ತಾ ಇರಬೇಕು. ಅದು ಶರಣಾಗತಿ ಅಂದರೆ. ರಾಯರನ್ನ ನೋಡೋದಕ್ಕೆ ಮಂತ್ರಾಲಯಕ್ಕೆ ಬರಬೇಕು ಅಂತಂದರೆ ಅದು ನಾವು ಬರೋ ಅಂಥದ್ದಲ್ಲ, ರಾಯರೇ ನಮ್ಮನ್ನು ಕರೆಸ್ಕೊಳ್ಳೋ ಅಂಥದ್ದು. ನೋಡಿ, ಅಲ್ಲೇ ಬೃಂದಾವನ ಇರೋದು, ಅಲ್ಲೇ ನಿಂತ್ಕೊಂಡು ರಾಯರನ್ನ ದರ್ಶನ ಮಾಡುವಂಥದ್ದು. ಮಂತ್ರಾಲಯದ ಮಣ್ಣಲ್ಲಿ ಕಾಲಿಡೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ನೋಡಿ, ಹೊರಗಡೆಯಿಂದ ಸಾಲಾಗಿ ಬಂದಂಥ ಭಕ್ತಾದಿಗಳು ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿತಿದ್ದಂಗೆ ಅಲ್ಲೇ ಒಂದು ಬಾಗಿಲಿದೆ. ಆ ಬಾಗಿಲಿಂದ ಮುಂದಕ್ಕೆ ಗಂಡಸರು ಬನಿನ್ನ ತೆಗೆದು ಒಳಗಡೆ ಹೋಗಬೇಕು. ನನಗಂತೂ ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ಅವಾಗಿನ ರಾಯರ ಬೃಂದಾವನಕ್ಕೆ ಬೆಳಗ್ಗಿನ ಅಭಿಷೇಕ ಆಗಿತ್ತು. ಹಾಗೆ ಇಲ್ಲಿ 1000 ರೂಪೀಸ್ ಟಿಕೆಟ್ ತೊಗೊಂಡು ಬಂದರೆ ಇಲ್ಲಿ 7ನೇ ನಂಬರ್ ಗೇಟಿಂದ ಒಳಗಡೆ ಬಿಡ್ತಾರೆ. ಹಾಗೆ ವಯಸ್ಸಾದವರು ಮತ್ತು ಮಕ್ಕಳಿರೋರೇನಾದ್ರು ಬಂದರೆ ಅಲ್ಲಿ ಮುಂದೆ ಇರೋವಂಥ ಆಡಳಿತ ಕಚೇರಿಗೆ ಭೇಟಿ ಮಾಡಿದ್ರೆ ಅವರನ್ನ ಬೇರೆ ಕಡೆಯಿಂದ ಒಳಗಡೆ ಬಿಡ್ತಾರೆ. ಅವರು ಬೇಗ ದರ್ಶನ ಮಾಡ್ಬೋದು. ಬೆಳಗ್ಗೆ 6:45ಗೆಲ್ಲ ನನಗೆ ರಾಯರ ದರ್ಶನ ಆಗೋಯ್ತು. ರಾಯರ ಬಗ್ಗೆ ವಿಡಿಯೋ ಮಾಡುವಾಗೆಲ್ಲ ನಾನೊಂದು ಹೇಳ್ತಾ ಇರ್ತೀನಿ, ರಾಯರು ಅಂದರೆ ಭಕ್ತಿ, ರಾಯರು ಅಂದರೆ ಪ್ರೀತಿ, ರಾಯರು ಅಂದರೆ ಸ್ಫೂರ್ತಿ, ರಾಯರು ಅಂದರೆ ನಿರ್ಭೀತಿ. ನಾವೆಲ್ಲ ಏನೇ ಕೆಲಸ ಮಾಡೋದಕ್ಕೂ ಧೈರ್ಯ ಬರಬೇಕು ಅಂದರೆ ನಮ್ಮ ಜೊತೆ ಯಾರೋ ಇದ್ದಾರೆ, ನಮ್ಮನ್ನು ಕಾಯ್ತಾರೆ ಅನ್ನೋವಂಥದ್ದು ಮನಸ್ಸಲ್ಲಿರಬೇಕು. ಆವಾಗಲೇ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋದು. ನಾನು ರಾಯರ ದರ್ಶನನ 2 ಸಲ ಮಾಡಿದೆ. ನಾನು ಯಾವ ರೀತಿ 2ನೇ ದರ್ಶನ ಮಾಡಿದೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಮಂತ್ರಾಲಯದಲ್ಲಿ ನಡೆದಂಥ ಪವಾಡದ ಬಗ್ಗೆನೂ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.